ಇನ್ನು ಬಳ್ಳಾರಿ ಪಾದಯಾತ್ರೆ ಬಗ್ಗೆ, ಬಳ್ಳಾರಿ ಪಾದಯಾತ್ರೆ ಮಾಡಲಿಕ್ಕೆ ರಾಮುಲು ಬಹಳ ಉತ್ಸಾಹ ತೋರಿಸ್ತಾ ಇದ್ದಾರೆ. ಆದರೆ ಆ ಉತ್ಸಾಹ ನಾಯಕರುಗಳಲ್ಲಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಇವತ್ತು ಮಹತ್ವದ ಸುದ್ದಿಗೋಷ್ಠಿ ನಡೆಸ್ತಾರೆ. ಅಂತಿಮ ನಿರ್ಧಾರ ಪ್ರಕಟಿಸುವಂಥ ಸಾಧ್ಯತೆಗಳಿದೆ. ಅಂದರೆ ಮಾಡಬೇಕೋ ಬೇಡವೋ ಪಾದಯಾತ್ರೆನ ಅಂತ. ಈ ರೆಡ್ಡಿ ರಾಮುಲು ನಡುವೆನೇ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಇದೆ. ಇದು ಪಾದಯಾತ್ರೆ ಆಗಲೇಬೇಕು ಅಂತಾರೆ ರಾಮುಲು. ನಿನ್ನೆ ವಿಜೇಂದ್ರ ಅವರ ಮೇಲೂ ಕೂಡ ಅದೇ ಒತ್ತಡವನ್ನು ಹಾಕಿದ್ದಾರೆ ರಾಮುಲು. ಇದೊಂದು ಒಳ್ಳೆಯ ಸಂದರ್ಭ, ಮಾಡಲೇಬೇಕು ಅಂತ. ಆದರೆ ರೆಡ್ಡಿ ಅವರಿಗೆ ಮನಸ್ಸಿದೆಯಾ ಇದ್ರ ಬಗ್ಗೆ? ನಾಯಕರುಗಳಿಗೆ ಮನಸ್ಸಿದೆಯಾ ಇದ್ರ ಬಗ್ಗೆ? ರೆಡ್ಡಿ ಮತ್ತು ರಾಮುಲು ನಡುವೆನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಕಡೆ ಸಹಮತ ಇಲ್ಲ. ನಡೆಸಬೇಕೋ ಬೇಡವೋ ಇದ್ರ ಬಗ್ಗೆ. ಹಾಗಾದರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಯಾವ್ಯಾವ ಸಂಗತಿಗಳನ್ನು ಹೇಳ್ತಾರೆ? ಫೈನಲ್ ನಿರ್ಧಾರ ಏನು? ಪಾದಯಾತ್ರೆಯ ಸ್ವರೂಪಗಳು ಹೆಂಗಿರ್ತವೆ ಇರೋದಾದರೆ? ಪಾದಯಾತ್ರೆಗೆ ಪಕ್ಷ ಅನುಮತಿ ಕೊಟ್ಟಿಲ್ಲ. 17ನೇ ತಾರೀಕು ಸಮಾವೇಶ ಮಾಡಲಿಕ್ಕೆ ಮಾತ್ರ ಪರ್ಮಿಷನ್ ಸಿಕ್ಕಿದೆ. ರಾಮುಲು ಅವರೇ ಹೇಳ್ತಾರೆ ಇದನ್ನು. ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಇನ್ನು ಹೋರಾಟದ ಬಗ್ಗೆ ಒಂದು ಕ್ಲಾರಿಟಿ ಇದೆ ಅಂತಾರೆ ರೆಡ್ಡಿ ಅವರು. ಆದರೆ ಪಾದಯಾತ್ರೆ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ಅಂತ. ಇಲ್ಲಿ ತನಕ ಆಗಿದೆ, ಪಕ್ಷ ನಮಗೆ ಪಾದಯಾತ್ರೆ ಮಾಡೋ ಸಲುವಾಗಿ ನಮಗೆ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರ ಹತ್ರ ನಾವು ವಿನಂತಿಯನ್ನು ಮಾಡಿಕೊಂಡಿದ್ವಿ. ನಮ್ಮ ಅಧ್ಯಕ್ಷರು ಹೇಳಿದಾರ, ನಾನು ಎಲ್ಲ ವಿಚಾರವನ್ನು ಮಾತಾಡಿಕೊಂಡು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾರ. ನಮ್ಮ ಪಾರ್ಟಿ ಇವತ್ತು 17ನೇ ತಾರೀಕಿಗೆ ಸಮಾವೇಶ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಲ್ಲಿ ತನಕ ಇನ್ನು ಏನು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದರೆ ತಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಅಲ್ಲ, ನಮ್ಮ ಪಾರ್ಟಿಯವರು ಚರ್ಚೆ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕನ್ನಂತ. ಪಾರ್ಟಿ ಇಲ್ಲಿ ತನಕ ಇದೆ, ಸಮಾವೇಶ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಪಾದಯಾತ್ರೆ ಮಾಡೋಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಏನು ಇನ್ನು ಅಪ್ಡೇಟ್ ಇದೆ, ನಿನ್ನ ಸಮಯ ಇರೋ ಕಾರಣ 17ನೇ ತಾರೀಕು ಇವತ್ತು ಇನ್ನು ಸಮಯ ಇರೋ ಕಾರಣ ಇನ್ನು ನಾಳೆ ನಾಡ್ದ ಅಪ್ಡೇಟ್ ಏನು ಬರುತ್ತೆ ಅದು ತಿಳಿಸುವಂಥ ಕೆಲಸ ಮಾಡ್ತೀವಿ. ನೋಡ್ರಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಯಾವುದೇ ಗೊಂದಲ ಇಲ್ಲ. ಕ್ಲಿಯರ್ ಆಗಿ ನಾವೆಲ್ಲರೂ ಕೂಡ ಆ ಭಾಗದಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತೇಳಿ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಕುಂತು, ನಾನು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೇಳಿದಂಥ ಪ್ರಕಾರ ಅವ್ರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರು ಕೂಡ ಇದು ಯಾವುದೇ ಪಾದಯಾತ್ರೆ ಮಾಡಬೇಕಂದ್ರೆ ಪಾರ್ಟಿ ತೀರ್ಮಾನ ತಗೋಬೇಕಾಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವ್ರ ಹತ್ರ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಇಲ್ಲ ರಾಮುಲು ಅವರೇ, ನಾವು ಚರ್ಚೆ ಮಾಡ್ತಾ ಇದ್ವಿ, ಇದಕ್ಕೆ ತೀರ್ಮಾನವನ್ನು ತಗೊಂಡು ತಮ್ಮ ತಿಳಿಸುವಂಥ ಕೆಲಸ ಮಾಡ್ತೀವಿ ಅಂತಾರೆ. ಅದಕ್ಕೋಸ್ಕರವಾಗಿ ಇನ್ನು ಚರ್ಚೆಯಲ್ಲಿದೆ. ಮುಂದಕ್ಕೆ ಏನು ಪಾರ್ಟಿ ನಮ್ಮ ಅಧ್ಯಕ್ಷರು ನಮ್ಮ ನಾಯಕರೆಲ್ಲರೂ ಕೂಡ ಏನು ತೀರ್ಮಾನ ತಗೊಂತಾರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. 17 ದಿನಾಂಕ ಅನ್ನೋದಂತೂ ಕ್ಲಿಯರ್ ಆಗಿ ಫಿಕ್ಸ್ ಆಗಿರುವಂಥದ್ದು. ಡೇಟ್ ಒಂದು ವೇಳೆ ಹೆಚ್ಚು ಕಡಿಮೆ ಅಂದರೆ ಒಂದು ದಿನ ಗೊತ್ತಿಲ್ಲ ಅಷ್ಟೇ ಆಗಲಿ. ಬಟ್ ಹೋರಾಟದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಡೇಟ್ ಸಮೇತ ಅದೇ ನಾನು ಹೇಳ್ತಾ ಇರೋದು. ಇವಾಗ ಸಮಾವೇಶ ನಂತರ ಒಂದು ಪಾದಯಾತ್ರೆ ರೂಟ್ ಆಗಲಿ ಇನ್ನೊಂದಾಗಲಿ ಯಾರ್ಯಾರು ಪಾಲ್ಗೊಳ್ಳುವಂಥ ಒಂದು ವಿಚಾರ ಆಗಲಿ, ನಾಯಕರುಗಳ ವಿಷಯದಲ್ಲಿ ಎಲ್ಲ ಹೇಗೆ ಏನು ಅನ್ನೋದು ಎಲ್ಲದರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಪಕ್ಷದ ಕಡೆಯಿಂದನೇ ಘೋಷಣೆ ಆಗುತ್ತೆ. ಇನ್ನು ಅಶೋಕ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅಂದರೆ ಸಮಾವೇಶ ಅನ್ನೋದನ್ನು ಮಾತ್ರ ಹೇಳ್ತಾರೆ ಅವರು, ಪಾದಯಾತ್ರೆ ಅಂತ ಹೇಳಿಲ್ಲ. ನಾವು ಪಾದಯಾತ್ರೆ ಇಲ್ಲ, ನಮ್ಮದು ಸಮಾವೇಶ ಮಾಡ್ತೀವಿ ಅಂದರೆ ಅಶೋಕ್ ಅವರ ನಿಲುವು ಸ್ಪಷ್ಟ. ಸಮಾವೇಶಕ್ಕೆ ಮಾತ್ರ ಇದು ಸೀಮಿತ ಆಗಬೇಕು. ಜನವರಿ 17ನೇ ತಾರೀಕು ಪಾದಯಾತ್ರೆ ಇಲ್ಲ. ನಿರ್ದೇಶಕರ ಅಭಿಪ್ರಾಯ ಏನು? ಅಧ್ಯಕ್ಷರ ನಿರ್ಧಾರಗಳೇನು, ಅವರ ಅಭಿಪ್ರಾಯ ಏನು, ಅದು ಇವತ್ತು ಗೊತ್ತಾಗುತ್ತೆ ಪತ್ರಿಕಾಗೋಷ್ಠಿನಲ್ಲಿ. ಶಾಸಕರಿಗೆ ರಾಜ್ಯದ ನಮ್ಮ ಕೋರ್ ಕಮಿಟಿ ತೀರ್ಮಾನ ಮಾಡಿದಿರಿ, 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡೋ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು, ಶಾಸಕರ ಮನೆ ಮೇಲೆ ಶಾಸಕರಿಗೆ ಗುಂಡಾಕಿ ಕೊಲ್ಲುವಂಥ ಪ್ರಯತ್ನ ಮಾಡಿರೋದು ಇದು ಅಕ್ಷಮ್ಯ ಅಪರಾಧ. ಅಂದರೆ ಬಳ್ಳಾರಿಯಲ್ಲೇ ಕಾರ್ಯಕ್ರಮ ಮಾಡ್ತಾಯಿದ್ರಿ. ಬಳ್ಳಾರಿಯಲ್ಲೇ ನಾವು ದೊಡ್ಡ ಹೋರಾಟವನ್ನು 17ನೇ ತಾರೀಕು ಮಾಡುವಂಥ ತೀರ್ಮಾನವನ್ನು ನಮ್ಮ ಕೋರ್ ಕಮಿಟಿ ತೆಗೆದುಕೊಂಡಿದೆ. ಇಲ್ಲ, ಸಮಾವೇಶ ಆ ಥರದ್ದು 4-5 ಸಮಾವೇಶಗಳು ಈಗಾಗಲೇ ತೀರ್ಮಾನ ಆಗಿದೆ. ಒಂದು ಬಳ್ಳಾರಿ, ಎರಡನೇದು ಮೈಸೂರು, ಉಳಿದಂಥದ್ದು ಎಲ್ಲನೂ ಕೂಡ ಮುಂದಿನ ದಿನದಲ್ಲಿ ಹೇಳ್ತೀವಿ ನಾವು. ಸೊ ಇದು ಅಶೋಕ್ ಅವ್ರ ಮಾತು. ಹಾಗಾದರೆ ಮಾಡಬೇಕೋ ಬೇಡವೋ? ಕೆಲವರು ಮಾಡಬೇಕು ಅಂತಾರೆ, ಕೆಲವರು ಮಾಡಬಾರ್ದು ಅಂತಾರೆ. ಯಾವ ನಿರ್ಧಾರಕ್ಕೆ ಬರುತ್ತೆ ಪಾರ್ಟಿ ನೋಡಬೇಕು.
ನಾವು ಹೇಳ್ತಾ ಇದ್ವಿ ರಾಮುಲು ಅವ್ರಿಗೇನೋ ಭಾಳ ಉತ್ಸಾಹ ಇದೆ, ಆದರೆ ರಾಮುಲು ಮಾತಿಗೆ ಎಷ್ಟು ಬೆಂಬಲ ಇದೆ, ಬಿ ಜೆ ಪಿ ನಾಯಕರಿಗೆ ಆಸಕ್ತಿ ಇದೆಯಾ, ಖುದ್ದು ರೆಡ್ಡಿ ಅವರು ಇದನ್ನು ಒಪ್ತಾರಾ, ಅಶೋಕ್ ಅಂತನೂ ಈ ಪಾದಯಾತ್ರೆ ಬೇಡ ಅನ್ನುವಂಥ ಮನಸ್ಥಿತಿನಲ್ಲೇ ಇದ್ದಾರೆ. ವಿಪಕ್ಷ ನಾಯಕರ ಮಾತನ್ನು ಧಿಕ್ಕರಿಸಿ ಹೋಗೋಕ್ಕೆ ಸಾಧ್ಯನಾ, ಅಥವಾ ಅಧ್ಯಕ್ಷರ ನಿಲುವೇನಾದರೂ ಇದೆಯಾ? ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಪಾದಯಾತ್ರೆ ಆಗಬೇಕೋ ಬೇಡವೋ ಅಂತ, ಇಲ್ಲ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗಬೇಕು ಅಂತ ಕೆಲವರು, ಇಲ್ಲ ಪಾದಯಾತ್ರೆ ಆಗಬೇಕು ಅಂತ ಇನ್ನು ಕೆಲವರು. ರಾಮುಲು ಅವ್ರಿಗೇನೋ ಭಯಂಕರವಾದಂಥ ಉತ್ಸಾಹ ಕಾಣ್ತಾ ಇದೆ ರಾಮುಲು ಮಾತಲ್ಲಿ, ಆದರೆ ಸಿಗುತ್ತಾ ಪರ್ಮಿಷನ್ ಅಂತ? ಇದೆಲ್ಲದರ ಜೊತೆಗೆ ಇವತ್ತು ವಿಜೇಂದ್ರ ಮಾಡುವಂಥ ಪತ್ರಿಕಾಗೋಷ್ಠಿ ಒಂದು ನಿರ್ಧಾರ ಪ್ರಕಟಿಸುವಂಥ ಸಾಧ್ಯತೆಗಳಿದೆ. ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ನಡೀತಾ ಇದೆ ಕಿರಣ್? ಪಾದಯಾತ್ರೆಯನ್ನ ನಡೆಸಬೇಕನ್ನುವಂತ ವಿಚಾರವನ್ನ ಇಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮತ್ತು ಶಾಸಕ ಜನಾರ್ದನ್ ರೆಡ್ಡಿ ಅವರಷ್ಟೇ ಮಾತನಾಡ್ತಿದ್ದಾರೆ. ಉಳಿದಂತೆ ರಾಜ್ಯ ನಾಯಕತ್ವ ಎಲ್ಲೂ ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅಥವಾ ಮಾಡಬೇಕು, ಮಾಡಿದ್ರೆ ಯಾವ ರೀತಿಯಂತ ಲಾಭಗಳಾಗಬಹುದು ಅನ್ನುವಂಥ ವಿಚಾರದ ಬಗ್ಗೆ ಎಲ್ಲೂ ಕೂಡ ರಾಜ್ಯ ನಾಯಕತ್ವದಿಂದ ಯಾವುದೇ ರೀತಿಯ ಚರ್ಚೆ ಆಗ್ತಿಲ್ಲ. ಕೋರ್ ಕಮಿಟಿ ಸದಸ್ಯರಾಗಿ ಶ್ರೀರಾಮುಲು ರಾಜ್ಯ ನಾಯಕತ್ವದ ಮೇಲೆ ಒಂದಷ್ಟು ಒತ್ತಡವನ್ನ ಹಾಕಿದ್ದಾರೆ, ಪಾದಯಾತ್ರೆಯನ್ನ ಮಾಡಲೇಬೇಕು ಅನ್ನುವಂಥ ವಿಚಾರ. ಆದ್ರೆ ಇಲ್ಲಿ ರಾಜ್ಯ ನಾಯಕತ್ವ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಿರ್ಬೋದು, ವಿಪಕ್ಷ ನಾಯಕರಿರ್ಬೋದು, ಉಳಿದಂತಹ ರಾಜ್ಯದ ಪ್ರಮುಖ ಮುಖಂಡರು, ಕೋರ್ ಕಮಿಟಿ ಸದಸ್ಯರು ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಕೂಡ ಈ ಪಾದಯಾತ್ರೆನ ಕೇವಲ ಅದು ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ನಡೆಸುವಂತಹ ಪಾದಯಾತ್ರೆ ಅನ್ನುವಂಥ ದೃಷ್ಟಿಕೋನದಿಂದ ನೋಡ್ತಾ ಇಲ್ಲ. ಅವರು ಬೇರೆ ಬೇರೆ 2-3 ರೀತಿಯಿಂದ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪಾದಯಾತ್ರೆ ವಿಚಾರದಲ್ಲಿ ಸ್ಪಷ್ಟವಾದಂತಹ ಒಂದು ನಿಲುವಿಗೆ ಇನ್ನೂ ಕೂಡ ಬಿಜೆಪಿ ಬಂದಿಲ್ಲ. ಯಾಕೆಂದ್ರೆ ಈ ಪಾದಯಾತ್ರೆ ನಡೆಸಿದ್ರೆ ಯಾವೆಲ್ಲ ರೀತಿಯ ಲಾಭಗಳಾಗಬಹುದು ಅನ್ನುವಂಥ ರೀತಿಯಲ್ಲೇ ಬಿಜೆಪಿ ನಾಯಕರ ಮಧ್ಯೆ ಒಂದಷ್ಟು ಚರ್ಚೆಗಳಾಗ್ತಿದೆ. ಮತ್ತು ಈ ಪಾದಯಾತ್ರೆಯಿಂದ ಹೊರಹೊಮ್ಮಬಹುದಾದ ನಾಯಕರು ಯಾರ್ಯಾರು ಅನ್ನುವಂಥ ರೀತಿಯಲ್ಲೂ ಕೂಡ ಬಿಜೆಪಿಯಲ್ಲೇ ಒಂದು ರೀತಿಯ ಚರ್ಚೆಗಳು ಕೂಡ ಆಗ್ತದೆ. ಹಾಗಾಗಿ ರಾಜ್ಯ ನಾಯಕತ್ವ ಇನ್ನೂ ಕೂಡ ಈ ವಿಚಾರದ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾತನಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಬಿಜೆಪಿ ರಾಜ್ಯ ನಾಯಕರಿಗೆ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆದರೆ ಅದು ಸಂಪೂರ್ಣವಾಗಿ ಅವರ ನೇತೃತ್ವದಲ್ಲೇ ನಡೆಯುತ್ತೆ, ಅವರ ಕಾನ್ಸೆಪ್ಟ್ ರೀತಿಯಲ್ಲೇ ಅದು ನಡೆಯುತ್ತೆ. ಹಾಗಾಗಿ ಪಾದಯಾತ್ರೆ ಅಂತ್ಯವಾಗುವ ಹೊತ್ತಿಗೆ ಶ್ರೀರಾಮುಲು ಅಥವಾ ಜನಾರ್ದನ್ ರೆಡ್ಡಿ ಇಬ್ಬರಲ್ಲೊಬ್ಬರು ಒಂದು ರೀತಿಯಾದಂತಹ ರಾಜ್ಯ ಮಟ್ಟದ ನಾಯಕರಾಗಿ ಹೊರಹೊಮ್ಮುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮುಂದೊಂದು ದಿನ ರಾಜ್ಯದಲ್ಲಿ ಆಗಬಹುದಂತ ಸಂಭಾವ್ಯ ಬದಲಾವಣೆಗಳು, ರಾಜ್ಯ ಬಿಜೆಪಿ ಆಗಬಹುದಂತ ನಾಯಕತ್ವದ ವಿಚಾರದಲ್ಲಿ ಆಗಬಹುದಂತ ಬದಲಾವಣೆಗಳೇನಾದ್ರೆ ಆಗ ಮುಂಚೂಣಿಗೆ ಇಬ್ರು ಕೂಡ ಬಂದು ಬಿಡ್ತಾರೆ ಅನ್ನುವಂತ ಒಂದು ಅರಿವು ಕೂಡ ಬಿಜೆಪಿ ರಾಜ್ಯ ನಾಯಕತ್ವಕ್ಕಿದೆ. ಹಾಗಾಗಿ ಅವರು ಪಾದಯಾತ್ರೆ ವಿಚಾರದಲ್ಲಿ ಎಲ್ಲೂ ಕೂಡ ಸ್ಪಷ್ಟವಾದಂತಹ ನಿಲುವನ್ನು ವ್ಯಕ್ತಪಡಿಸುವಂತ ಗೋಜಿಗೆ ಹೋಗ್ತಾ ಇಲ್ಲ. ಹೀಗಾಗಿ ನಿನ್ನೆ ಶ್ರೀರಾಮುಲು ವಿಜೇಂದ್ರ ಅವರ ಜೊತೆ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರದ ಬಗ್ಗೆ ನಾನು ವಿಪಕ್ಷ ನಾಯಕರ ಜೊತೆ ಮಾತುಕತೆಯನ್ನು ಮಾಡಬೇಕು, ಹೈಕಮಾಂಡ್ ಜೊತೆ ಕೂಡ ಮಾತುಕತೆಯನ್ನು ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನ ಶ್ರೀರಾಮುಲು ಅವರಿಗೆ ವಿಜೇಂದ್ರ ಹೇಳಿದ್ದಾರೆ. ಯಾಕೆಂದ್ರೆ ಈ ಪಾದಯಾತ್ರೆ ನಡೆಸಿದ್ರೆ ಆಗಬಹುದಾದಂತಹ ಬದಲಾವಣೆಗಳು ಮತ್ತು ಸಾಧಕ ಬಾಧಕಗಳು ಏನು ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ವಿಜೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಕೂಡ ಅರಿವಿದೆ ಮತ್ತು ವಿಪಕ್ಷ ನಾಯಕರಾಗಿ ಅಶೋಕ್ ಅವರಿಗೂ ಕೂಡ ಅರಿವಿದೆ. ಹಾಗಾಗಿ ಅವರು ಸಮಾವೇಶಕ್ಕೆ ಮಾತ್ರ ಸೀಮಿತವಾಗುವಂತದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿರುವಂತದ್ದು. ಯಾಕೆಂದ್ರೆ ಈಗಿನ ರಾಜ್ಯ ಬಿಜೆಪಿಯಲ್ಲಿರುವಂತಹ ಸನ್ನಿವೇಶದಲ್ಲಿ ಆಗಬಹುದಂತ ಬದಲಾವಣೆಗಳ ಮಧ್ಯೆ ಮತ್ತೊಬ್ಬ ನಾಯಕನನ್ನ ಹುಟ್ಟು ಹಾಕುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ಕೂಡ ಈಗಿರುವಂತಹ ರಾಜ್ಯ ನಾಯಕರು ಯಾರು ಕೂಡ ಸಿದ್ಧವಿಲ್ಲ. ಹಾಗಾಗಿ ಅವರು ಬಳ್ಳಾರಿ ಘಟನೆಯನ್ನ ಕೇವಲ ಒಂದು ಪ್ರತಿಭಟನೆಗೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವರು ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಇದು ಬಿಜೆಪಿಯಲ್ಲಿರುವಂತಹ ಆಂತರಿಕ ಒಂದು ವಿಚಾರ ಆದರೂ ಕೂಡ ಮತ್ತೊಂದು ಕಡೆಯಲ್ಲಿ ಪಾದಯಾತ್ರೆ ನಡೆಸಿದ್ರೆ ಆ ಭಾಗದಲ್ಲಿ ಬಳ್ಳಾರಿ, ಚಿತ್ರದುರ್ಗ ಮತ್ತು ಪಾದಯಾತ್ರೆ ಸಾಗಿ ಬರುವಂತಹ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸಿದ್ರೆ ಆ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಸಂಘಟನೆ ಆಗಬಹುದು ಅನ್ನುವಂಥ ಲೆಕ್ಕದಲ್ಲೂ ಕೂಡ ಬಿಜೆಪಿಯಲ್ಲಿ ಚರ್ಚೆಗಳು ಕೂಡ ನಡೆದಿಲ್ಲ ಅಂತಲ್ಲ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಒಂದು ಬೆಂಗಳೂರಿನವರೆಗೂ ಅಥವಾ ಬೆಂಗಳೂರಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆನ ಮಾಡಬಹುದಾದಂತ ವಿಷಯವೇ ಇದು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಬಿಜೆಪಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಿದೆ. ಯಾಕೆಂದ್ರೆ ಅಲ್ಲಿ ಗಲಾಟೆ ಆಗಿರುವಂಥದ್ದು ಇಬ್ಬರು ಶಾಸಕರ ಮಧ್ಯೆ ಅವರ ಹಿಂದಿನ ದ್ವೇಷಗಳು ಅಥವಾ ಅವರ ವೈಯಕ್ತಿಕ ದ್ವೇಷಗಳಿಗೆ ಸಂಬಂಧಪಟ್ಟಂತಹ ವಿಚಾರವನ್ನ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತ ನಿಟ್ಟಿನಲ್ಲಿ ಪಾದಯಾತ್ರೆ ನಡೆಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಿಜೆಪಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಇಲ್ಲಿ ರಾಮುಲು ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ಇಟ್ಟಿರುವಂತಹ ಕಾರಣಗಳೇನೆಂದ್ರೆ ಈ ಹಿಂದೆ ವಾಲ್ಮೀಕಿ ನಿಗಮದಲ್ಲೂ ಕೂಡ ಒಂದಷ್ಟು ಅವ್ಯವಹಾರಗಳಾಯಿತು, ಆ ವಿಚಾರದಲ್ಲೂ ಕೂಡ ವಾಲ್ಮೀಕಿ ನಿಗಮಕ್ಕೆ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಯಿತು. ಈಗ ಮತ್ತೆ ವಾಲ್ಮೀಕಿ ಪುತ್ಥಳಿ ವಿಚಾರದಲ್ಲೂ ಕೂಡ ಈಗ ಗಲಾಟೆಯನ್ನು ಮಾಡಿದ್ದಾರೆ. ಹಾಗಾಗಿ ಮತ್ತೆ ವಾಲ್ಮೀಕಿ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಈ ವಿಚಾರವನ್ನು ಇಟ್ಟುಕೊಂಡು ನಾವು ಪಾದಯಾತ್ರೆನ ಮಾಡಲೇಬೇಕು, ಸಮುದಾಯ ದೃಷ್ಟಿಯಿಂದ ಪಕ್ಷಕ್ಕೆ ಪೂರಕವಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಮುಂದಿಟ್ಟುಕೊಂಡು ಅವರು ರಾಜ್ಯ ನಾಯಕತ್ವವನ್ನು ಮನವೊಲಿಸುವಂತ ಕೆಲಸವನ್ನು ರಾಮುಲು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ನಾಯಕತ್ವದಿಂದ ಅದಕ್ಕೆ ಸಂಪೂರ್ಣವಾದಂತಹ ಸಹಮತ ಇನ್ನೂ ಕೂಡ ಸಿಕ್ಕಿಲ್ಲ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಪಾದಯಾತ್ರೆಯನ್ನು ನಡೆಸ್ತೀವೋ ಅಥವಾ ಪಕ್ಷ ಕೇವಲ ಜನವರಿ 17ರಂದು ಬಳ್ಳಾರಿಯಲ್ಲಿ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗುತ್ತೋ ಅನ್ನುವಂಥ ವಿಚಾರವನ್ನು ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ನಿನ್ನೆ ರಾಮುಲು ಅವರ ಜೊತೆ ಮಾತುಕತೆ ಮಾಡುವಂತಹ ಸಂದರ್ಭಕ್ಕೆ ಅವರು ಇನ್ನೂ ಕೂಡ ವಿಪಕ್ಷ ನಾಯಕರ ಜೊತೆ ಮಾತುಕತೆ ಮಾಡಿಲ್ಲ, ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಕೂಡ ಮಾಡಿಲ್ಲ ಮತ್ತು ಹೈಕಮಾಂಡ್ ಕೂಡ ರಾಜ್ಯ ನಾಯಕತ್ವದ ಜೊತೆಗೆ ನೀವು ಮಾತುಕತೆ ಮಾಡಿ ಅನ್ನುವಂಥದ್ದನ್ನ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಕೊಟ್ಟಿದೆ. ಹಾಗಾಗಿ ಇವತ್ತು ವಿಜೇಂದ್ರ ಏನೋ ವಿಚಾರವನ್ನ ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಪಾದಯಾತ್ರೆ ವಿಚಾರ ನಿರ್ಧಾರ ಆಗುತ್ತೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.